ಕಾಂಗ್ರೆಸ್ ದೋಸ್ತಿ ಒಂದ್ ಕಡೆ ಆದ್ರೆ ಇದರಿಂದ ಬಿಜೆಪಿಗೆ ಬಿಗ್ ಶಾಕ್. ತಮಿಳುನಾಡಿಗೆ ಹೊಸ ರಾಜಕೀಯ. ದಳಪತಿ ಅಧಿಕಾರಕ್ಕೆ 10 ಹೆಜ್ಜೆ ದೂರದಲ್ಲಿ ದಳಪತಿ ವಿಜಯ್ ಇರುವಂತದ್ದು. ನೆನ್ನೆ ನೋಡಿದಂತ ನಂಬರ್ಸ್ ಗಳನ್ನ ನೋಡಿದ್ರೆ ನಿಜಕ್ಕೂ ಎಲ್ಲರೂ ಕೂಡ ಶಾಕ್ ಆದ್ರು. ದಳಪತಿ ವಿಜಯ್ ಅವರ ಟಿವಿಕೆ ಪಕ್ಷ 108 ಸ್ಥಾನಗಳನ್ನ ಪಡೆದುಕೊಳ್ಳುತ್ತೆ. ಅಧಿಕಾರಕ್ಕೆ 10 ಹೆಜ್ಜೆ ಬಾಕಿ. ಮ್ಯಾಜಿಕ್ ನಂಬರ್ ಗಳಿಸದ ಟಿವಿಕೆ ಪಾರ್ಟಿ 108 ಸ್ಥಾನಗಳ ಬಳಿಕ ಬಂದು ನಿಂತ ವಿಜಯ್ ಟಿವಿಕೆ ಪಾರ್ಟಿ ಸಿಂಪಲ್ ಮೆಜಾರಿಟಿಗೆ ಬೇಕು. ಇನ್ನು ಕೇವಲ 10 ಸ್ಥಾನ. ಟಿವಿಕೆ ಜೊತೆ ಸೇರಲು 5 ಸೀಟ್ ಗೆದ್ದಿರೋ ಕಾಂಗ್ರೆಸ್ ಕೂಡ ರೆಡಿ. ವಿಜಯ್ಗೆ ಫೋನ್ ಮಾಡಿದ ರಾಹುಲ್ ಗಾಂಧಿ. ಸುಮಾರು 15 ನಿಮಿಷಗಳ ಕಾಲ ರಾಹುಲ್ ಗಾಂಧಿ ಚರ್ಚೆ ಮಾಡಿದ್ದಾರೆ. ಚರ್ಚೆ ಏನಿರುತ್ತೆ? ಸದ್ಯದ ಸಿಚುವೇಶನ್ ನೋಡಿದಾಗ ಅಭಿನಂದನೆಗಳನ್ನ ತಿಳಿಸಿದ್ರು. ಜೊತೆಗೆ ಚರ್ಚೆ ಆಯಿತು. ಈ ಬೆನ್ನಲ್ಲೇ ಪ್ರಧಾನಿ ಮೋದಿಯಿಂದಲೂ ಕೂಡ ವಿಜಯ್ಗೆ ಕರೆ. ದಳಪತಿ ವಿಜಯ್ ಅಭಿನಂದಿಸಿ ಪ್ರಧಾನಿ ಮೋದಿ ಮಾತು. ವಿಸಿಕೆ, ಸಿಪಿಐ, ಸಿಪಿಎಂ, ಪಿಎಂಕೆ ಪಕ್ಷಗಳ ಸಹ ಸಪೋರ್ಟ್. ಇನ್ನು ಸಣ್ಣ ಪುಟ್ಟ ಪಕ್ಷಗಳ ಸಹವಾಸ ಬೇಡ ಅಂದ್ರೆ ಅಣ್ಣಾ ಡಿಎಂಕೆ ಕೂಡ ಟಿವಿಕೆ ಜೊತೆಗೆ ಮೈತ್ರಿಗೆ ರೆಡಿ. ಈಗ ಆಯ್ಕೆ ಚೆಂಡು ವಿಜಯ್ ಅಂಗಳದಲ್ಲಿದೆ. ಯಾರತ್ತ ಹೋಗುತ್ತೆ? ಅತಂತ್ರ ವಿಧಾನಸಭೆಯಲ್ಲಿರೋ ವಿಜಯ್ ಮುಂದಿನ ನಡೆ ಏನು? ಯಾವ ಪಕ್ಷ ಆಯ್ಕೆ ಮಾಡ್ತಾರೆ ವಿಜಯ್ ಅನ್ನೋದೇ ಕುತೂಹಲ ಕೆರಳಿಸ್ತಾ ಇದೆ. ದಳಪತಿ ವಿಜಯ್ ನಡೆ. ನಿನ್ನೆ ಎಕ್ಸಿಟ್ ಪೋಲ್ ಪ್ರಕಾರ, ಎಕ್ಸಿಟ್ ಪೋಲ್ ಏನು ಭವಿಷ್ಯವನ್ನ ನೋಡುತ್ತಲ್ಲ ಅದ್ರ ಪ್ರಕಾರನೇ ರಿಯಲ್ ಆಗಿ ಬಂದಂತ ಅಂಕಿ ಸಂಖ್ಯೆಗಳನ್ನ ನೋಡಿದಾಗ ನಿಜಕ್ಕೂ ಶಾಕ್. ಒಂದ್ ಕಡೆ ತಮಿಳುನಾಡಲ್ಲೂ ಸಹಿತ ಮೊದಲ ಬಾರಿಗೆ ಹೊಸ ಪಕ್ಷವನ್ನ ಚಾಪಿಸಿ ಅದರಲ್ಲಿ ಮೊದಲ ಬಾರಿಗೆ ಕಿಂಗ್ ಆಗೋದು ಅಂತ ಅಂದ್ರೆ ಅದು ರಾಜಕೀಯವಾಗಿ ತಮಿಳುನಾಡಿಗರು ಸೆಲೆಬ್ರಿಟೀಸ್ಗಳನ್ನ ಯಾವ ಮಟ್ಟಕ್ಕೆ ಬೆಳೆಸ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಒಂದ್ ಕಡೆ ಸಿನಿಮಾ ರಂಗವನ್ನ ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡು ಹೇಳೋದಾದ್ರೆ ಸಿನಿಮಾ ರಂಗದಲ್ಲೂ ಕೂಡ ತಮಿಳುನಾಡಲ್ಲಿ ಅಷ್ಟೇ ರೀತಿಯಾದಂಥ ಅವಕಾಶಗಳು. ಅದ್ರ ಜೊತೆಗೆ ರಾಜಕೀಯವಾಗಿ ಹೇಗೆ ವರ್ಕೌಟ್ ಆಗುತ್ತೆ ಸ್ಟಾರ್ ನಟರ ಚಾಪು ಅಲ್ಲಿ ಅಂತ ಗಮನಿಸಬೇಕಾಗುತ್ತೆ. ಇದೀಗ ನೋಡಿ, ದಳಪತಿ ವಿಜಯ್ಗೆ 108 ಸ್ಥಾನ ಟಿವಿಕೆ ಪಡೆದುಕೊಂಡಿರುವಂಥದ್ದು. ಒಂದು ವೇಳೆ 100 ದಾಟಿದ್ರೆ ಹಿ ವಿಲ್ ಬಿ ಕಿಂಗ್ ಅಂತ ಹೇಳಲಾಗ್ತಾ ಇತ್ತು. ಈಗ 100 ದಾಟಿ 108 ಸ್ಥಾನಗಳನ್ನು ಪಡೆದುಕೊಂಡಿದ್ದಾರೆ. ಬಟ್ ಮುಂದಿನ ನಡೆ ಏನು? ಮೆಜಾರಿಟಿ ಬರಬೇಕು ಅಂತ ಅಂದರೆ 118 ಬೇಕು. 234 ಕ್ಷೇತ್ರ, ಅದರಲ್ಲಿ ಮ್ಯಾಜಿಕ್ ನಂಬರು 118. 118ರಲ್ಲಿ ಟಿವಿಕೆಗೆ ಇರುವಂಥದ್ದು 108. ಇನ್ನೂ 10 ಸ್ಥಾನ ಬೇಕು. ಒಂದು ಕಡೆ ಕಾಂಗ್ರೆಸ್ ಸಹಿತ ರೆಡಿ ಆಗಿದೆ ಟಿವಿಕೆ ಪಕ್ಷದ ಜೊತೆಗೆ ಮೈತ್ರಿ ಮಾಡ್ಕೊಳ್ಬೇಕು ಅಂತ. ಇನ್ನು ಸಣ್ಣ ಪುಟ್ಟ ಪಕ್ಷಗಳು ಸಹಿತ ಇದ್ದಾವೆ. ಬಟ್ ದಳಪತಿ ವಿಜಯ್ ಅವರ ಒಂದು ಸಿಂಪ್ಲಿಸಿಟಿ, ಅವರು ಯಾರ್ಯಾರಿಗೆಲ್ಲ ಸೀಟನ್ನು ಒದಗಿಸಿಕೊಟ್ಟಿದ್ರು, ಇವೆಲ್ಲವನ್ನ ಕೂಡ ನಾವು ಗಮನಿಸಿ ನೋಡಿದಾಗ ಸಣ್ಣ ಪುಟ್ಟ ಪಕ್ಷಗಳನ್ನ ಕೂಡ ಒಪ್ಕೊಳ್ಳುವಂಥ ಚಾನ್ಸಸ್ಗಳು ಒಂದು ಕಡೆ ಇದೆ. ಹಾಗಾಗಿ ಇನ್ನು ಯಾವುದು ಬೇಡಪ್ಪ, ಸಣ್ಣ ಪುಟ್ಟ ಪಕ್ಷಗಳ ಸಹವಾಸವೇ ಬೇಡ. ನಾವು ಒಂದು ರೇಂಜ್ಗೆ ಇದೀಗ ಮುನ್ನೆಲೆಗೆ ಇರುವಂಥ ಪಕ್ಷಗಳನ್ನು ನೋಡೋದಾದರೆ ಅಣ್ಣಾ ಡಿಎಂಕೆ ಇದೆ, ಕಾಂಗ್ರೆಸ್ ಪಕ್ಷ ಇದೆ. ಕಾಂಗ್ರೆಸ್ ಪಕ್ಷನೂ ಕೂಡ 5 ಸ್ಥಾನಗಳನ್ನ ಗೆದ್ಕೊಂಡು ಬಂದು ಈಗ ರೆಡಿ ಆಗಿದೆ. ಅದು ಕೂಡ ಮೈತ್ರಿಗೆ ಓಕೆ ಅಂತ ಇದೆ. ಬಟ್ ಇಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಆದರೆ ಕೇವಲ 5 ಸೀಟು. ಅಣ್ಣಾ ಡಿಎಂಕೆ ಜೊತೆ ಮೈತ್ರಿ ಆದರೆ ಇಲ್ಲಿ ಒಂದು ರೀತಿಯಾಗಿ ವಿಜಯ್ಗೆ ಲಾಭ. ಹಾಗಾಗಿ ಯಾವ ರೀತಿಯಾಗಿ ವಿಜಯ್ ಥಿಂಕ್ ಮಾಡ್ತಾರೆ, ಮುಂದಿನ ನಡೆ ಏನು ಅನ್ನುವಂಥದ್ದು. ಈಗಾಗಲೇ ವಿಜಯ್ ಆಲ್ರೆಡಿ ಹೇಳಿಬಿಟ್ಟಿದ್ರು, ಯಾರ್ಯಾರು ಗೆದ್ದು ಬಿಡ್ತೀರಲ್ಲ ಚೆನ್ನೈಗೆ ಬರಬೇಕು, ರೆಸಾರ್ಟ್ ಪಾಲಿಟಿಕ್ಸ್ ಆಗಬೇಕು ಅಂತ. ಇವತ್ತು ರೆಸಾರ್ಟ್ಗೆ ತೆರಳುತ್ತಾರೆ ಅನ್ನುವಂಥ ಇನ್ಫಾರ್ಮೇಷನ್. ಏನೆಲ್ಲ ಚರ್ಚೆ ಆಗುತ್ತೆ ನೋಡಿ. ದಳಪತಿ ವಿಜಯ್ ತಮ್ಮ ಕಾರ್ಯಕರ್ತರ ಜೊತೆಗೂ ಕೂಡ ಒಂದಿಷ್ಟು ಮೀಟಿಂಗನ್ನು ಮಾಡ್ಕೊಂಡು ಎಲ್ಲರ ಜೊತೆ ಸಭೆಯನ್ನು ನಡೆಸಿ ಯಾರ್ಯಾರ ಒಪಿನಿಯನ್ ಏನಿದೆ ಎಲ್ಲವನ್ನ ತಿಳ್ಕೊಂಡು ಒಂದು ಪಕ್ಷವನ್ನು ಕಟ್ಟಬೇಕು ಅಂತ ಅಂದರೆ ಸಾಮಾನ್ಯವಾದಂಥ ವಿಚಾರ ಅಲ್ಲ. ಇದ್ರ ಹಿಂದೆ ದಳಪತಿ ವಿಜಯ್ ಈಗ ಮೊದಲ ಬಾರಿಗೆ ನಾವು ಅಧಿಕಾರಕ್ಕೆ ಬಂದಿದ್ದಾರೆ ಅಂತ ನಾವು ಮಾತನಾಡ್ತಾ ಇದ್ದೀವಿ, ಅಂದರೆ ಇಷ್ಟು ಸೀಟ್ಗಳನ್ನ ಪಡೆದುಕೊಂಡಿದ್ದಾರೆ ಅಂತ. ಬಟ್ ಈ ಹಿಂದೆ ಅವ್ರು ನಡೆಸಿದಂಥ 10 ವರ್ಷಗಳ ಹಿಂದೆನೇ ಪೊಲಿಟಿಕಲಿ ಅವರೊಂದಿಷ್ಟು ಥಾಟ್ಸ್ಗಳನ್ನ ಇಟ್ಕೊಂಡು ಅದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಬಂದಿದ್ದಾರೆ. ಫ್ಯಾನ್ಸ್ ಕ್ಲಬ್ಬನ್ನು ಬೆಳೆಸ್ಕೊಂಡು ಅಲ್ಲೂ ಸಹಿತ ರಾಜಕೀಯವಾಗಿ ಮುಂದಿನ ಹೆಜ್ಜೆಯ ಬಗ್ಗೆ ಆಗಲೇ ತೀರ್ಮಾನವನ್ನು ಸಹಿತ ಕೈಗೊಂಡಿದ್ರು.